कुसुमपुत्री च विद्महे पराशक्ति च धीमहि तन्नो वासवी प्रचोदयात्. ನನ್ನ ಹೆಸರು ಸಂಜನಾ. ನನ್ನ ಹೆಸರು ರುಕ್ಮಿಣಮ್ಮ. ನಮ್ಮದು ಅರ್ಶಟ್ಲ ಗೋತ್ರ. ಕುಸುಮ ಶ್ರೇಷ್ಠಿ ಕುಸುಮಾಂಬ ಪುತ್ರಿಕೆಯಾದ ವಾಸವಿ ದೇವಿ ವಿರೂಪಾಕ್ಷ ಇಬ್ಬರು ಪ್ರಸನ್ನ ನಗರೇಶ್ವರ ಸ್ವಾಮಿಯಾದ ಶಿವನ ವರ ಪ್ರಸಾದದಿಂದ ಜನಿಸಿದವರು. ಅವರ ಕುಲಗುರುಗಳಾದ ಭಾಸ್ಕರಾಚಾರ್ಯರು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿಸಿದರು. ಶಿವನ ಆಶೀರ್ವಾದದಿಂದ ಕುಸುಮಾಂಬ ಕುಸುಮಶ್ರೇಷ್ಠಿಗೆ ಸಂತಾನ ಪ್ರಾಪ್ತಿಯಾಯಿತು. ಅಪಾರ ಸೌಂದರ್ಯವತಿಯಿಂದ ವಾಸವಿ ದೇವಿ ಶಿವನ ಆರಾಧನೆಯಲ್ಲಿ ತಮ್ಮನ್ನು ತಾವು ಪೂರ್ತಿ ಸಮರ್ಪಣೆ ಮಾಡಿಕೊಂಡಿದ್ದರು. ರಾಜ ವಿಷ್ಣುವರ್ಧನ ಒಂದು ಸಲ ಕುಸುಮಶ್ರೇಷ್ಠಿ ಮನೆಗೆ ಭೇಟಿ ನೀಡಿದರು. ಆಗ ವಾಸವಿ ದೇವಿಯನ್ನು ನೋಡಿ ಮೋಹಗೊಂಡು ಮದುವೆಯಾಗಲು ಇಚ್ಛಿಸಿದರು. ಆಗ ರಾಜ ವಿಷ್ಣುವರ್ಧನ ಕೇಳುವುದಿಲ್ಲ. ಕೋಪಗೊಂಡು ವಿಷ್ಣುವರ್ಧನ ತನ್ನ ಸೈನ್ಯವನ್ನು ಕಳುಹಿಸಿದನು. ಪೆನುಗೊಂಡದ ವೀರವೇಶ್ಯರು ಸಾಮ, ದಾನ, ಭೇದ ಮತ್ತು ಅಂತಿಮವಾಗಿ ದಂಡದ ಎಲ್ಲ ರೀತಿಯ ತಂತ್ರಗಳನ್ನು ಬಳಸಿ ವಿಷ್ಣುವರ್ಧನ ಸೈನ್ಯವನ್ನು ಸೋಲಿಸಿದರು. ಕುಸುಮ ಶ್ರೇಷ್ಠಿ ಅವರು ಎಲ್ಲ 18 ಪರಗಣಗಳ ಮುಖ್ಯಸ್ಥರು ಎಲ್ಲ 714 ಗೋತ್ರಗಳ ಜನರ ಮಹಾ ಸಮ್ಮೇಳನಕ್ಕೆ ಕರೆ ನೀಡಿದರು. ಈ ಭಿನ್ನ ಅಭಿಪ್ರಾಯ ಉಂಟಾದ ಕಾರಣ 102 ಗೋತ್ರಗಳ ಮುಖ್ಯಸ್ಥರು ವಾಸವಿ ದೃಷ್ಟಿಕೋನವನ್ನು ಬೆಂಬಲಿಸಿದವರು. ಮಲ್ಲಾರ ಎಂಬ ಮಹಾನ್ ಶಿಲ್ಪಿ ಈ ಪವಿತ್ರ ಸಂದರ್ಭಕ್ಕಾಗಿ 103 ಹೋಮಕುಂಡಗಳನ್ನು ನೇಮಿಸಿದರು. ಮಾಘ ಶುದ್ಧ ಬಿದಿಗೆಯ ದಿನದಂದು ವಾಸವಿ 102 ಗೋತ್ರದೊಂದಿಗೆ ಪವಿತ್ರ ಅಗ್ನಿಯನ್ನು ಪ್ರವೇಶಿಸಿದಳು. ವಾಸವಿಯು ಪವಿತ್ರ ಅಗ್ನಿಯಿಂದ ಕನ್ನಿಕಾ ಪರಮೇಶ್ವರಿಯಾಗಿ ಹೊರಹೊಮ್ಮಿದಳು ಮತ್ತು ಆದಿ ಪರಾಶಕ್ತಿಯ ತನ್ನ ಮೂಲ ರೂಪವನ್ನು ಪ್ರದರ್ಶಿಸಿದಳು. ಸಾಮಾಜಿಕ, ಧಾರ್ಮಿಕತೆ, ಆಧ್ಯಾತ್ಮಿಕತೆ, ತ್ಯಾಗ ಮತ್ತು ಅಹಿಂಸೆಗೆ ಅಡಿಪಾಯವನ್ನು ಬೋಧಿಸಿದಳು. ಜೈ ವಾಸವಿ. ಜೈ ಜೈ ವಾಸವಿ.